ಸ್ನೇಹಿತರೆ ನಮಸ್ಕಾರ. ಇಂದು ದೇಶದಲ್ಲಿ ಪ್ಯಾನ್ ಕಾರ್ಡ್ ಹೊಂದಿರೋದು ಒಂದು ಅತ್ಯಮೂಲ್ಯವಾಗಿರುತ್ತೆ. ಒಂದೇ ಅರ್ಥದಲ್ಲಿ ಹೇಳೋದಾದರೆ ಆದಾಯ ಇರುವ ಪ್ರತಿ ವ್ಯಕ್ತಿಗಳು ಪ್ಯಾನ್ ಕಾರ್ಡ್ ಹೊಂದಿರಲೇಬೇಕು ಅಂತ ಆಲ್ರೆಡಿ ಗೌರ್ಮೆಂಟ್ ಹೇಳಿದೆ. ಅದು ಅಲ್ಲದೆ ಈಗಾಗಲೇ ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿರೋದು ಕೂಡ ಅತ್ಯಗತ್ಯವಾಗಿದೆ ಸ್ನೇಹಿತರೆ. ಇದರ ನಡುವೆಯೂ ಇದೀಗ ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ 2.0 ಯೋಜನೆಯನ್ನು ಅನುಮೋದನೆಗೆ ನೀಡಿದೆ ಸ್ನೇಹಿತರೆ. ಈ ಒಂದು ಮೂಲಕ ಪ್ಯಾನ್ ಕಾರ್ಡ್ನಲ್ಲಿ ಮಹತ್ವದ ಬದಲಾವಣೆ ಹಾಗೂ ಹೆಚ್ಚುವರಿ ಸುರಕ್ಷತೆ ಹಮ್ಮಿಕೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡ್ತಾ ಇದೆ. ಸುಲಭ ಹಾಗೂ ಸರಳತೆ ತೆರಿಗೆ ಪಾವತಿ ವ್ಯವಸ್ಥೆ ಸೇರಿದಂತೆ ಹಲವು ಪ್ರಯೋಜನಗಳನ್ನು ಈ ಮೂಲಕ ನೀಡ್ತಾ ಇದೆ ಸ್ನೇಹಿತರೆ. ಇದಕ್ಕಾಗಿ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಬರೋಬ್ಬರಿ 1435 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು, ಪ್ಯಾನ್ 2.0 ಯೋಜನೆ ಎಲ್ಲ ಸರ್ಕಾರಿ ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಪ್ಯಾನ್ ಸಂಖ್ಯೆಯನ್ನು ಸಾಮಾನ್ಯವಾಗಿ ವ್ಯಾಪಾರ ಗುರುತಿಸುವಿಕೆಯನ್ನಾಗಿ ಮಾಡುವ ಗುರಿತು ಹೊಂದಿದೆ ಸ್ನೇಹಿತರೆ. ಕ್ಯಾಬಿನೆಟ್ ಆರ್ಥಿಕ ವ್ಯವಹಾರಗಳ ಸಮಿತಿ ಅಂದರೆ CCEA ಆದಾಯ ತೆರಿಗೆ ಇಲಾಖೆಯಡಿಯಲ್ಲಿ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಸ್ನೇಹಿತರೆ. ಇನ್ನು ಪ್ಯಾನ್ ಕಾರ್ಡ್ 2.0 ಯೋಜನೆ ಅಂದರೆ ಏನಂತ ನೋಡುವುದಾದರೆ, ಈಗಾಗಲೇ ಭಾರತದಲ್ಲಿ ಪ್ಯಾನ್ ಕಾರ್ಡ್ ಚಾಲ್ತಿಯಲ್ಲಿದ್ದು, ಇದರ ನಡುವೆ ಪ್ಯಾನ್ ಕಾರ್ಡ್ 2.0 ಅಗತ್ಯವಿದೆ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡುವುದು ಸಹಜ ಸ್ನೇಹಿತರೆ. ಅದು ಅಲ್ಲದೆ ಹೊಸ ಪ್ಯಾನ್ ಕಾರ್ಡ್ನಿಂದ ಸದ್ಯ ಇರುವ ಪ್ಯಾನ್ ಕಾರ್ಡ್ ಕಾರ್ಯನಿರ್ವಹಿಸುತ್ತಾ ಅಥವಾ ಪ್ಯಾನ್ ಇರುವವರು ಹೊಸದಾಗಿ ಮಾಡಿಸಿಕೊಳ್ಬೇಕಾ ಅನ್ನೋ ಹಲವು ಪ್ರಶ್ನೆಗಳು ಎದ್ದಿದೆ ಸ್ನೇಹಿತರೆ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ. ಅಸ್ತಿತ್ವದಲ್ಲಿರುವಂಥ ಪ್ಯಾನ್ ಸಂಖ್ಯೆ ಮಾನ್ಯವಾಗಿರುತ್ತೆ. ವೈಶಿಷ್ಟ್ಯಗಳೊಂದಿಗೆ ಹೊಸ ಕಾರ್ಡ್ಗಳನ್ನು ನೀಡಲಾಗುತ್ತೆ. ಹೀಗಾಗಿ ಹಳೆ ಪ್ಯಾನ್ ಕಾರ್ಡ್ ಇರುವವರು ಹೊಸ ಯೋಜನೆಯಿಂದ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹಳೆಯ ಕಾರ್ಡ್ ನಿರ್ವಹಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಅಪ್ಗ್ರೇಡ್ ಮಾಡಲಾದಂತಹ ಪ್ಯಾನ್ 2.0 ಕಾರ್ಡ್ನಲ್ಲಿ QR ಕೋಡ್ ಸೇರಿದಂತೆ ಹೊಸ ವೈಶಿಷ್ಟ್ಯಗಳನ್ನು ಹೊಂದಿರುತ್ತೆ ಮತ್ತು ಇದನ್ನು ಉಚಿತವಾಗಿಯೇ ಒದಗಿಸಲಾಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸದ್ಯ ಹಳೆ ಕಾರ್ಡ್ ಇರುವವರು ಹೊಸ ಕಾರ್ಡನ್ನು ಉಚಿತವಾಗಿ ನೀಡಲಾಗುತ್ತೆ. ಹೀಗಾಗಿ ಹೊಸ ಕಾರ್ಡಿಗೆ ಅರ್ಜಿ ಹಾಕುವುದು ಮತ್ತು ಶುಲ್ಕ ಪಾವತಿಸುವುದು ಅಗತ್ಯವಿಲ್ಲ. ಈ ಒಂದು ಯೋಜನೆಯು ಪ್ಯಾನ್ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸುತ್ತೆ ಮತ್ತು ಸುವ್ಯವಸ್ಥೆಗೊಳಿಸುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಬಳಕೆದಾರರ ಅನುಕೂಲಕ್ಕಾಗಿ ಪೇಪರ್ಲೆಸ್ ಅಂದರೆ ಆನ್ಲೈನ್ ಪ್ರಕ್ರಿಯೆ ರಚಿಸುತ್ತೆ. ಪ್ಯಾನ್ ಕಾರ್ಡ್ ವ್ಯವಸ್ಥೆಯು ಮತ್ತಷ್ಟು ಡಿಜಿಟಲೀಕರಣ ಹಾಗೂ ಸರ್ಕಾರದ ಎಲ್ಲ ದಾಖಲೆಗಳನ್ನು ಪ್ಯಾನ್ ಕಾರ್ಡ್ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ. ಇದರಿಂದ ಅರ್ಹರಿಗೆ ಸೌಲಭ್ಯಗಳು ಸಿಗಲು ನೆರವಾಗುತ್ತೆ. ಜೊತೆಗೆ ಪ್ಯಾನ್ ಕಾರ್ಡ್ 2.0 ಡೇಟಾ ಸ್ಥಿರತೆಯಾಗಿರುತ್ತೆ ಸ್ನೇಹಿತರೆ. ಇನ್ನು ಪರಿಸರ ಪ್ರಕ್ರಿಯೆಗಳು ಮತ್ತು ಮೂಲಸೌಕರ್ಯ ಬದ್ಧತೆಯನ್ನು ವೆಚ್ಚವನ್ನು ನಿರ್ವಹಿಸುವಾಗಿ ವರ್ಧಿಸುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಪ್ಯಾನ್ 2.0 ಯೋಜನೆಯಿಂದ ಡೇಟಾ ಮಾಹಿತಿ, ತೆರಿಗೆ ಮಾಹಿತಿ ಸೇರಿದಂತೆ ಪ್ಯಾನ್ ಸಂಬಂಧಿಸಿದ ಕೆಲಸಗಳು ಅತಿ ಸುಲಭವಾಗಿ ನಡೆಯುತ್ತೆ ಅಂತ ಸಹ ಅವರು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಪ್ಯಾನ್ ಕಾರ್ಡ್ 2.0 ಯೋಜನೆಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಂಪುಟ ಅನುಮೋದನೆ ನೀಡಿದ್ದು, ಪ್ಯಾನ್ ಕಾರ್ಡ್ಗಳು ಹೆಚ್ಚಿನ ಕಾರ್ಯಶೀಲತೆ ಮತ್ತು ಭದ್ರತೆಗಾಗಿ QR ಕೋಡ್ಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆದಂಥ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಏನಿದೆ, ಆ ಸಭೆಯಲ್ಲಿ ಪ್ಯಾನ್ 2.0 ಯೋಜನೆಯನ್ನು ಪ್ರಾರಂಭಿಸಲು ಅನುಮೋದನೆ ನೀಡಲಾಗಿದೆ ಸ್ನೇಹಿತರೆ. ಈ ಯೋಜನೆಯಿಂದ ಅಸ್ತಿತ್ವದಲ್ಲಿರುವಂಥ ಪ್ಯಾನ್ ವ್ಯವಸ್ಥೆಯಲ್ಲಿ ಹೆಚ್ಚಿನ ಅಪ್ಗ್ರೇಡ್ಗಳು ಆಗಲಿದ್ದು, ಪ್ಯಾನ್ 2.0 ಯೋಜನೆಯು ತಂತ್ರಜ್ಞಾನದ ಮೂಲಕ ತೆರಿಗೆದಾರರ ನೋಂದಣಿ ಸೇವೆಗಳಲ್ಲಿ ದೊಡ್ಡ ಬದಲಾವಣೆ ತರಲು ಸಹಾಯ ಮಾಡಲಿದೆ ಅಂತ ಸಹ ಅವರು ಹೇಳಿದ್ದಾರೆ ಸ್ನೇಹಿತರೆ.